ಹಲೋ ನೀಟ್ ಸ್ಟೂಡೆಂಟ್ಸ್, ಈ ವಿಡಿಯೋ ಬಂದುಬಿಟ್ಟು ಎಲ್ಲ ನೀಟ್ ಸ್ಟೂಡೆಂಟ್ಸಿಗಿರುತ್ತೆ. ಕರ್ನಾಟಕದಲ್ಲಿ ಯಾರೆಲ್ಲ ಮೆಡಿಕಲ್ಲು, ಡೆಂಟಲು ಮತ್ತು BMS ಸೀಟ್ಸ್ನ ತೊಗೊಳ್ಬೇಕಂತಿದ್ರೆ ಎಲ್ರಿಗಿರುತ್ತೆ. ನಿಮ್ಮ ಕಟ್ ಆಫ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅದಾದಮೇಲೆ ಏನಂತಂದರೆ ನೀವು ಕರ್ನಾಟಕ ಕಟ್ ಆಫು ಕರ್ನಾಟಕದ ರ್ಯಾಂಕನ್ನು ರಿಲೀಸ್ ಮಾಡಲ್ಲ ಅಂತ ಗೊತ್ತು, ಸಪ್ರೇಟ್ ರ್ಯಾಂಕ್ ಇರೋದಿಲ್ಲ. ಬಟ್ ನೀವು ಯಾವ ರೀತಿ ಕರ್ನಾಟಕ ರ್ಯಾಂಕ್ನ ಕನ್ಸಿಡರ್ ಮಾಡ್ಕೊಳ್ಬೇಕು, ಮತ್ತು ನಿಮಗೆ ಈ ವರ್ಷ ಸೀಟ್ ಸಿಗುತ್ತೆ ಅಲ್ವಾ, ಮೆಡಿಕಲಲ್ಲಿ MBBS ಅಲ್ಲಿ ಸೀಟ್ ಸಿಗುತ್ತಾ, ಅದು ಗೌರ್ಮೆಂಟಲ್ಲಿ ಸಿಗುತ್ತಾ, ಸೆಮಿ ಗೌರ್ಮೆಂಟಲ್ಲಿ ಸಿಗುತ್ತಾ, BDS ಅಲ್ಲಿ ಡೆಂಟಲ್ ಸಿಗುತ್ತಾ, ಇಲ್ಲ BMS ಅಲ್ಲಿ ಸಿಗುತ್ತಾ, ಯಾವುದ್ರಲ್ಲಿ ಸಿಗುತ್ತೆ ಅಂತ ನೀವು ಕನ್ಫರ್ಮ್ ಆಗಿ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತಲೂ ನಾನು ಕ್ಲಿಯರ್ ಆಗಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ನಿಮ್ಮ ಪ್ರೋಸೆಸ್ ಏನಿದೆ ಅದನ್ನು ಹೇಳಿರ್ತೀನಿ. ನೀವು KCT ಅಪ್ಲಿಕೇಶನ್ ಹಾಕಬೇಕು. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸು ಫೆಬ್ರವರಿಯಲ್ಲಿ ಹಾಕಿದ್ದಾರೆ. ಯಾರೆಲ್ಲ ಹಾಕಿಲ್ಲ ಇನ್ನೂ ನಿಮಗೆ ಜುಲೈ 30ವರೆಗೂ ಏನು ಡೇಟ್ ಇದೆ. ಅಪ್ಲಿಕೇಶನ್ನ ಹಾಕೊಳ್ಳಿ, ಸರಿನಾ? ಯಾರಾದರೂ ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ಎಡಿಟ್ ಮಾಡಬೇಕಂತಿದ್ದೀರಾ, ಇಲ್ಲ ಏನಾದರೂ ಆ್ಯಡ್ ಮಾಡಬೇಕಂತಿದ್ದೀರಾ ಅಂತಂದರೂ ಕೂಡ ಟ್ರೈ ಮಾಡಿ. ಅಪ್ಲಿಕೇಶನ್ ಲಿಂಕ್ KAನಲ್ಲಿದೆ ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಟ್ರೈ ಮಾಡಿ. ಸಮ್ಟೈಮ್ಸ್ ಏನಂತಂದರೆ ಯೂಸರ್ ನೇಮ್ ಪಾಸ್ವರ್ಡ್ ನಾಟ್ ರಿಜಿಸ್ಟರ್ಡ್ ಅಂತ ಬರುತ್ತೆ. ಆ ರೀತಿ ಬಂದಾಗ ಕೂಡ ಪ್ಯಾನಿಕ್ ಆಗೋಗ್ಬೇಡಿ. ಏನಕ್ಕೆ ಇದು ಬರೀ ನೀವು ಅಪ್ಲಿಕೇಶನ್ ಹಾಕೋ ಸ್ಟೂಡೆಂಟ್ಸಿಗೆ ಅಷ್ಟೇ ಇದೆ. ನಿಮಗೆ ಕೂಡ ಚಾನ್ಸ್ ಏನಾದರೂ ಕೊಟ್ಟರೆ ನೀವು ಎಡಿಟ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನೆಕ್ಸ್ಟ್ ಮತ್ತೆ ನಿಮಗೆ ಎಡಿಟ್ ಆಪ್ಷನ್ ಅಂತ ಕೊಡ್ತಾರೆ, ಸರಿನಾ? ಎಡಿಟ್ ಅಪ್ಲಿಕೇಶನ್ ಅಂತ ಕೊಡ್ತಾರೆ, ಅವಾಗ ನೀವು ಎಡಿಟ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ತೊಂದರೆ ಒಳಗಾಗಬೇಡಿ. ಸೆಕೆಂಡ್ ಬಂದುಬಿಟ್ಟು ಆ್ಯಡ್ ದಿ ನೀಟ್ ರೂಲ್ ನಂಬರ್ ಇನ್ ದಿ KA ಅಪ್ಲಿಕೇಶನ್. ಅಂದರೆ ಇದಕ್ಕೆ ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಅಂತ ಇರುತ್ತೆ. ಇದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಾ ಇದ್ದಾರಲ್ವಾ, ಇದು ಹೋದ ವರ್ಷದ ಲಿಂಕ್. ಕನ್ಫ್ಯೂಸ್ ಆಗೋಗಬೇಡಿ. ಈ ರೀತಿ ಒಂದು ಲಿಂಕ್ ಬರುತ್ತೆ ನಿಮಗೆ, UG NEET 2026 ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಲಿಂಕ್ ಅದ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಂತಂದರೆ ನಿಮ್ಮ ನೀಟ್ ಎಕ್ಸಾಮ್ದು ಏನಿದೆ ಅಡ್ಮಿಟ್ ಕಾರ್ಡಲ್ಲಿ ರೂಲ್ ನಂಬರ್ ಏನಿದೆ ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಅದನ್ನು ಎಂಟರ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ನಿಮ್ಮ ನೀಟ್ ಏನಂತಂದರೆ ಡೀಟೇಲ್ಸ್ ಏನಿರುತ್ತೆ ಅದು KAಗೆ ಫೆಚ್ ಮಾಡ್ಕೊಳ್ಳುತ್ತೆ. KAಗೆ ಫೆಚ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಳ್ಬೇಕಾಗುತ್ತೆ. ನೀವು ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದ ತಕ್ಷಣವೇ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಳ್ಬೇಕಾಗುತ್ತೆ. ಅದು ತೋರಿಸ್ತೀನಿ ನೋಡಿ ಇವಾಗ. ನಿಮ್ಮೆಲ್ಲರ ಹತ್ರನೂ ಈ ರೀತಿ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಇದೆ ಅನ್ಕೊಳ್ತಿರ್ತೀನಿ. ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ ಹಾಕಿದವ್ರ ಹತ್ರ ಇಲ್ಲ ಅಂತ ಸ್ವಲ್ಪ ಸ್ಟೂಡೆಂಟ್ಸ್ ಹೇಳ್ತಿದ್ರು. ನೀವು ಪ್ಯಾನಿಕ್ ಆಗೋಬೇಡಿ. ನಿಮ್ಮ ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದ್ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ನಿಮ್ಮ ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳಿರ್ತಾರೆ. ಮತ್ತೊಂದು ಲಿಂಕ್ ಬಿಡ್ತಾರೆ, ಅಪ್ಲಿಕೇಶನ್ ಪ್ರಿಂಟ್ ಲಿಂಕ್ ಅಂತ. ಅದು ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ಪ್ರಿಂಟ್ಔಟಲ್ಲಿ ಈ ರೀತಿ ನಿಮ್ಮ ನೀಟ್ ಡೀಟೇಲ್ಸ್ ಬರುತ್ತೆ. UG ನೀಟ್ ರೂಲ್ ನಂಬರ್ ಬರುತ್ತೆ, ನೀಟ್ ಸ್ಕೋರ್ ಬರುತ್ತೆ, ಮತ್ತು ಆಲ್ ಇಂಡಿಯಾ ರ್ಯಾಂಕ್ ಕೂಡ ಬಂದಿರುತ್ತೆ. ಈ ಸ್ವಲ್ಪ ಸ್ಟೂಡೆಂಟ್ಸ್ ಏನಂದರೆ ಹೋದ ವರ್ಷ ಅವ್ರು ಎಂಟರ್ ಮಾಡಿದ ತಕ್ಷಣ ರಾಂಗ್ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಾ ಇತ್ತು. ಆ ರೀತಿ ಬಂದಾಗ ನೀವು ಏನು ಮಾಡಬೇಕಂತ ನಾನು ನಿಮಗೆ ನೆಕ್ಸ್ಟ್ ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಬಿಟ್ಟದ ಮೇಲೆ ಹೇಳಿರ್ತೀನಿ. ಸೊ ಅದಕ್ಕೋಸ್ಕರ ಕಾಲೇಜ್ ಎನ್ನಾಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಪ್ರಿಂಟ್ಔಟ್ ಇಲ್ಲ ಅಂತಂದರೂ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದ್ಮೇಲೆ ನೀವು ಪ್ರಿಂಟ್ಔಟ್ನ ತೊಗೊಳ್ಬೋದು ಸ್ಟೂಡೆಂಟ್ಸ್. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಕರ್ನಾಟಕ ಮೆರಿಟ್ ಲಿಸ್ಟ್ ಕಂಟೈನ್ಸ್ ದಿ KA ನೀಟ್ ಮಾರ್ಕ್ಸ್ ಆ್ಯಂಡ್ ಆಲ್ ಇಂಡಿಯಾ ರ್ಯಾಂಕ್ ಫಾರ್ ದಿ ಆಲ್ ಇಂಡಿಯಾ ಕರ್ನಾಟಕ ಸ್ಟೂಡೆಂಟ್ಸ್. ಇದೇನಂತಂದರೆ ನಿಮ್ಮ ಮೆರಿಟ್ ಲಿಸ್ಟ್ನ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವುದೇ ರೀತಿಯ ಸಪ್ರೇಟ್ ಕರ್ನಾಟಕ ಸ್ಟೇಟ್ ರ್ಯಾಂಕ್ ಅಂತ ಇರುತ್ತಲ್ಲ, ಆಲ್ ಇಂಡಿಯಾ ರ್ಯಾಂಕ್ ಇರುತ್ತೆ. ಮೆರಿಟ್ ಲಿಸ್ಟ್ ಅಂದರೆ ಈ ರೀತಿ ಇರುತ್ತೆ. ಈ ರೀತಿ ಇದ್ದಾಗ ನೀವು ನಿಮಗೆ ಈ ವರ್ಷ ಗೌರ್ಮೆಂಟಾ ಸೆಮಿ ಗೌರ್ಮೆಂಟಾ ಯಾವ ಸೀಟ್ ಸಿಗುತ್ತೆ ಅಂತ ಯಾವ ರೀತಿ ಅಂದ್ಕೊಳ್ಬೇಕಂತಂದರೆ ಇಲ್ಲಿ ಸೀರಿಯಲ್ ನಂಬರ್ ಅಂತ ಇದೆ. ಇಲ್ಲಿ ರೆಡ್ ಕಲರ್ ನಾನು ಮಾರ್ಕ್ ಮಾಡಿದ್ದೀನಲ್ವಾ, ಸೀರಿಯಲ್ ನಂಬರ್ ಇದೆ. ಇದನ್ನೇ ನಿಮ್ಮ ರ್ಯಾಂಕ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಬೇಕಂತಾರೆ. ಇದನ್ನು ರ್ಯಾಂಕ್ ಅಂತ ಎಲ್ಲೋ ಅವ್ರು ಹೇಳೋದಿಲ್ಲ, ಇದನ್ನು ರ್ಯಾಂಕ್ ಅಂತ ಕೂಡ ನೀವು ತಿಳ್ಕೊಬಾರ್ದು. ಬಟ್ ನಿಮಗೆ ಸೀಟ್ ಸಿಗಬೇಕಂದ್ರೆ ಈ ಸೀರಿಯಲ್ ನಂಬರ್ ನಿಮ್ದು ಎಷ್ಟರ ಒಳಗಡೆ ಇರಬೇಕು, ಒಂದು ಈ ಪರ್ಟಿಕ್ಯುಲರ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಎಷ್ಟರ ಒಳಗಡೆ ಇರಬೇಕು ಅನ್ನೋದನ್ನ ಹೇಳಿರ್ತೀನಿ. ನಾನು ಇಲ್ಲಿ ಬ್ಲ್ಯಾಕ್ ಆಗಿ ಒಂದು ಹೇಳಿದಿಲ್ವಾ ನೀಟ್ ರ್ಯಾಂಕ್ ಅಂತ, ಇದು ಆಲ್ ಇಂಡಿಯಾ ಇರುತ್ತೆ. ಇದ್ರ ಬಗ್ಗೆ ನೀವೇನೋ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ಏನಂದರೆ ಈ ಸೀರಿಯಲ್ ನಂಬರು ನೀವೇನಾದರೂ 6K ಒಳಗಡೆ ಇರಬೇಕಾಗುತ್ತೆ. ಯಾವ ಸ್ಟೂಡೆಂಟ್ಸಿಗೆ ಅಂತಂದರೆ GM 2A 2B 3A 3B ಗೌರ್ಮೆಂಟ್ ಮತ್ತು ಸೆಮಿ ಗೌರ್ಮೆಂಟ್ ನಿಮಗೆ ಸೀಟ್ ಬೇಕಂತಂದರೆ ನಿಮ್ದು ಏನಂತಂದರೆ 6K ಒಳಗಡೆ ನಿಮ್ಮ ಸೀರಿಯಲ್ ನಂಬರಲ್ಲಿ ನಿಮ್ಮ ಹೆಸರು ಬಂದಿರಬೇಕಾಗುತ್ತೆ. ಹೆಸರು ಅಂತಂದರೆ ನಿಮ್ಮ ನೀಟ್ ರೋಲ್ ನಂಬರ್ ಬಂದಿರಬೇಕಾಗುತ್ತೆ. ಆ ರೀತಿ ಬಂದಾಗ ಇದು ನಿಮ್ಮ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಮೆರಿಟ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳಿರ್ತಾರೆ. ಏನಾದರೂ ನಿಮಗೆ ಹೈದರಾಬಾದ್ ಕರ್ನಾಟಕ 371 ಕೂಡ ಅಪ್ಲೈ ಆಗುತ್ತೆ ಅಂತಂದರೆ 7.5K ಒಳಗಡೆ ನಿಮ್ಮ ಸೀರಿಯಲ್ ನಂಬರಲ್ಲಿ ನಿಮಗೆ ಲಿಸ್ಟಲ್ಲಿ ನಿಮ್ಮ ಹೆಸರು ನಿಮ್ಮ ರೇಟ್ ರೂಲ್ ನಂಬರ್ ಬರಬೇಕಾಗುತ್ತೆ. ಏನಾದರೂ ಒಂದು 7,500 ಒಳಗಡೆ ಸೀರಿಯಲ್ ನಂಬರಲ್ಲಿ ನಿಮ್ದು ಏನಾದರೂ ನೀಟ್ ರೂಲ್ ನಂಬರ್ ಬರ್ತಾ ಇದೆ ಅಂತಂದರೆ ನಿಮಗೆ ಈ ವರ್ಷ ಖಂಡಿತ ಗೌರ್ಮೆಂಟ್ ಅಲ್ಲ, ಸೆಮಿ ಗೌರ್ಮೆಂಟ್ ಅಲ್ಲ, ಆಲ್ಮೋಸ್ಟ್ ಸೆಮಿ ಗೌರ್ಮೆಂಟಲ್ಲಿ. ಸೆಮಿ ಗೌರ್ಮೆಂಟ್ ಅಂದರೆ 1.5 ಲಕ್ಷ ಫೀಸ್ದು. ಕನ್ಫ್ಯೂಸ್ ಮಾಡ್ಕೊಳ್ಳೋಕೋಬೇಡಿ, ಆ ಶೀಟ್ನ ಸಿಕ್ಬಿಡುತ್ತೆ. SC ST ಸ್ಟೂಡೆಂಟ್ಸ್ಗೆ ಎಷ್ಟಿರ್ಬೇಕು ಸರ್ ರ್ಯಾಂಕು? SC ST ಸ್ಟೂಡೆಂಟ್ಸ್ಗೆ ಎಷ್ಟಿರ್ಬೇಕು ರ್ಯಾಂಕ್ ಅಂತಂದರೆ 15,000 ರೇಂಜಲ್ಲಿ ನಿಮಗೆ ನಿಮ್ಮ ಏನಂತಂದರೆ ನೀಟ್ ರೂಲ್ ನಂಬರಲ್ಲಿ ನಿಮ್ಮ ಲಿಸ್ಟ್ನ ಬಂದಿರಬೇಕು. 15,000, 14,000, 13,000, 1,000, 2,000 ಈ ರೀತಿ ಇದ್ದರೆ ನಿಮಗೆ ಟಾಪ್ ಕಾಲೇಜಸ್ ಸಿಗುತ್ತೆ. ಮಿನಿಮಮ್ 15,000 ಒಳಗಡೆ ನಿಮ್ಮ ಹೆಸರು ಇರಬೇಕು. ನಿಮ್ಮದೊಂದು ನೀಟ್ ರೂಲ್ ನಂಬರ್ ಇರಬೇಕು. ಸರ್ ನನಗೆ ST ಇದ್ದೀನಿ ಮತ್ತು ನನಗೆ ಹೈದರಾಬಾದ್ ಕರ್ನಾಟಕನ ಅಪ್ಲೈ ಆಗುತ್ತೆ, ಕನ್ನಡ ಮೀಡಿಯಮ್ ಅಪ್ಲೈ ಆಗುತ್ತೆ, ರೂರಲ್ ಅಪ್ಲೈ ಆಗುತ್ತೆ ಸರ್, ನನಗೆ ಎಷ್ಟು ಇರಬೇಕು? ನಿಮ್ಗೆ ಏನಂತಾರೆ 16,000ದಿಂದ 17,000 ಒಳಗಡೆ ನಿಮ್ಮ ರ್ಯಾಂಕ್ ಅಂತಂದರೆ ನಿಮ್ಮ ನೀಟ್ ರೂಲ್ ನಂಬರ್ ಏನಂತಂದರೆ ಡಿಸ್ಪ್ಲೇ ಆಗಿರಬೇಕು. ಅವಾಗ ಏನಂತ ನಿಮಗೆ ಸೀಟ್ ಸಿಗುತ್ತೆ. ಈ ವರ್ಷ ಸೀಟ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಅದಕ್ಕೋಸ್ಕರ ಈ ರೇಂಜಲ್ಲೇ ಇರುತ್ತೆ. ಹೋದ ವರ್ಷದ ಲಾಸ್ಟ್ ಇಯರ್ ಕಟ್ ಆಫ್ ಏನಿದೆ ಆಲ್ಮೋಸ್ಟ್ ಸೇಮ್ ಈ ವರ್ಷನೂ ಕೂಡ ಸೇಮ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ.
ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಓಕೆ. ಕ್ಯಾಟಗರಿ 1 ಸ್ಟೂಡೆಂಟ್ಸ್‌ಗೂ ಕೂಡ ಈ ರೇಂಜಲ್ಲೇ ಬರುತ್ತೆ. 6K ಮತ್ತು 7.5K ಎಲ್ಲ ಬರುತ್ತೆ. ಎಸ್ ಟಿ ಸ್ಟೂಡೆಂಟ್ಸ್‌ಗೆ ಈ ರೇಂಜಲ್ಲಿ ಬಂದಿರುತ್ತೆ. ನೀವು ನಿಮ್ಗೇನಾದ್ರೆ ಅಂತಂದರೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಕೊಳ್ಬೇಕಾಗುತ್ತೆ. ಲಾಸ್ಟ್ ಇಯರ್ ಕಟ್ ಆಫ್‌ನು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದು ಕೂಡ ಹೇಳಿರ್ತೀನಿ. GM ಸ್ಟೂಡೆಂಟ್ಸ್ ಓಕೆ. ಲಾಸ್ಟ್ ಇಯರ್ 483 ಇರೋ ಸ್ಟೂಡೆಂಟ್ಸ್‌ಗೆ ಒಂದು ಕಾಲೇಜಲ್ಲಿ ಸೆಮಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಓಕೆ. ಸೆಮಿ ಗೌರ್ಮೆಂಟ್ ಸಿಕ್ಕಿದೆ ಅಂತಂದರೆ ಈ ವರ್ಷ ನಿಮ್ಮ ಮಾರ್ಕ್ಸ್ ನೀಟ್ ಮಾರ್ಕ್ಸ್ ಇರ್ತದೆ. ನಿಮ್ಮ ನೀಟ್ ಮಾರ್ಕ್ಸು 475 ಈ ರೇಂಜಲ್ಲಿ ಇದ್ದರೂ ಕೂಡ ನಿಮಗೆ ಆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ನಾನು ಲಾಸ್ಟ್ ಇಯರ್ದು ಎಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್, ನನ್ನ ಕ್ಯಾಟಗರಿ ವೈಸ್ ಎಲ್ಲಿ ಇರುತ್ತೆ ಅಂತಂದರೆ ಇವಾಗ ನಾನು ತೋರಿಸ್ತೀನಿ ನೋಡಿ. ನೀವು ಕ್ಲಿಯರಾಗಿ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ ಕೂಡ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಲಾಸ್ಟ್ ಇಯರ್ದು ಕಟ್ ಆಫ್ನ ಎಲ್ಲ MBBS, BDS, BMS ಎಲ್ಲರೂ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಇವಾಗ. ಓಕೆ. ಕಾಲೇಜಿನ ಗೈಡಲ್ಲಿ ಏನಂತಂದರೆ ಒಂದು ಕಟ್ ಆಫ್ ಲಿಸ್ಟ್ನ ರೆಡಿ ಮಾಡಿದ್ದಾರೆ. ಓಕೆ. ಲಾಸ್ಟ್ ಇಯರ್ ಕಟ್ ಆಫ್ ಲಿಸ್ಟ್ನ ರೆಡಿ ಮಾಡಿದ್ದಾರೆ. ಯಾವುದಂದರೆ BMS, BDS ಮತ್ತು MBBS ಎಲ್ಲನೂ ರೆಡಿ ಮಾಡಿದ್ದೀವಿ. ಓಕೆ. MBBS ಅಂತ ಕ್ಲಿಕ್ ಮಾಡಿದ್ಮೇಲೆ 483 ಅಂತ ಹೇಳಿದ್ದೆ ಅಲ್ವಾ ನಾನು, GM ಸ್ಟೂಡೆಂಟ್ಸ್ 483 ಅಂತ. ಇಲ್ಲಿ ಒಂದು GMದು ಓಪನ್ ಮಾಡ್ತೀನಿ ನೋಡಿ ಇವಾಗ. GMದು ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ಈ ರೀತಿ ಇರುತ್ತೆ. ಓಕೆ. ಇಲ್ಲಿ ಕೆಳಗಡೆ 6 ಪೇಜಸ್ ಇರುತ್ತೆ. ನಾನು 483 ಅಂತ ಹೇಳಿದ್ದೆ ಅಲ್ವಾ, 483. ಓಕೆ. ಲಾಸ್ಟ್ ಇಯರ್ 483ಗೆ ಯಾವ ಸ್ಟೂಡೆಂಟ್ಸ್ಗೆ ಕಾಲೇಜ್ ಸಿಕ್ಕಿದೆ ಅಂತಂದರೆ ಜಗದ್ಗುರು ಗಂಗಾಧರ ಧಾರವಾಡ ಕಾಲೇಜ್ ಸಿಕ್ಕಿದೆ. ಓಕೆ. ಈ ವರ್ಷ ಏನಂತಂದರೆ ನಿಮಗೆ 475 ಈ ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಇದ್ದರೂ ಕೂಡ ಈ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮ್ದು ಏನಂತಂದರೆ 490 ಮಾರ್ಕ್ಸ್ ಇದೆ, ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ನೀವು ಲಾಸ್ಟ್ ಇಯರ್ ನೋಡ್ಕೊಳ್ಬೇಕಂತಂದರೆ ಈ PDF ನೀವು ತೊಗೊಳ್ಬೇಕಾಗುತ್ತೆ. ಓಕೆ. ಈ PDF ತೊಗೊಂಡ್ಮೇಲೆ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. 490 ಮಾರ್ಕ್ಸ್ ಎಲ್ಲಿದೆ ನೋಡಿಕೊಂಡು ಈ ರೀತಿ ನೋಡಿಕೊಂಡು ಇದೆಲ್ಲ ನೀವು ಚೆಕ್ ಮಾಡ್ಕೊಳ್ಬೋದು. ನಾವು ಇದು ಒಂದು ಕ್ಯಾಟಗರಿ PDF ಅಂತ ನಾನು ಹೇಳಿರ್ತೀನಿ. ಒಂದು ಕ್ಯಾಟಗರಿ PDF ಅಂದಾಗ ಅದರಲ್ಲಿ 6 ಪೇಜಸ್ ಇರುತ್ತೆ. ಒಂದು GM ಇರುತ್ತೆ. GMK ಅಂದರೆ ಕನ್ನಡ ಮೀಡಿಯಮು, GMR ಅಂದರೆ GM ರೂರಲ್ಲು, GMH ಅಂದರೆ GM ಹೈದರಾಬಾದ್ ಕರ್ನಾಟಕ, GMKH ಅಂದರೆ GM ಕನ್ನಡ ಮೀಡಿಯಂ ಹೈದರಾಬಾದು, GMRH ಅಂದರೆ GM ರೂರಲ್ ಹೈದರಾಬಾದ್ ಕರ್ನಾಟಕ. ಈ PDF MBBSಗೆ ಅಷ್ಟೇ ಅಲ್ಲ. ಓಕೆ. MBBSಗೆ ಅಷ್ಟೇ ಅಲ್ಲ, BDSಗೆ ಇರುತ್ತೆ. ಓಕೆ. BDSಗೆ ಇರುತ್ತೆ ಮತ್ತು ನಿಮ್ಮ ಏನಂತಂತಂದರೆ ಎಲ್ಲ ಸ್ಟೂಡೆಂಟ್ಸಿಗೆ ಇರುತ್ತೆ. ಓಕೆ. BDSಗೆ ಇರುತ್ತೆ, MBBS, BDS, BMS ಎಲ್ರಿಗೂ ಇದೆ. ಈ PDF ನಿಮ್ಗೆ ಏನಾದರೂ ಬೇಕಂತಂದರೆ ನೀವು ಏನು ಮಾಡಬೇಕಂತಂತಂದರೆ ಈ PDF ನಿಮಗೆ ಬೇಕಂತಂದರೆ ನೀವು ನಮಗೆ ಮೆಸೇಜ್ ಹಾಕಬೇಕು ವಾಟ್ಸಪ್ಪಲ್ಲಿ. ಈ ನಂಬರ್ ಏನು ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ. ಓಕೆ. ಈ ನಂಬರ್ ಏನಿದೆ 9113223168 ಅಂತ ಈ ನಂಬರ್ ಇದೆ ಅಲ್ವಾ, ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಮೆಸೇಜ್ ಹಾಕಿದ ತಕ್ಷಣ ಏನಂತಂತಂದರೆ ನಾವು ನಿಮಗೆ PDF ರಿಲೀಸ್ ಮಾಡ್ತೀವಿ, ಕೊಡ್ತೀವಿ. ಏನಂತ ಹಾಕಬೇಕಂದ್ರೆ PDF ನಿಮಗೆ MBBS ಬೇಕಾದರೆ MBBS ಅಂತ ಹಾಕಿರಿ, BDS ಬೇಕಾದರೆ BDS ಅಂತ ಹಾಕಬೇಕು ನೀವು. BDS ಬೇಕಿದ್ರೆ BDS ಮತ್ತು BMS ಬೇಕಾದರೆ BMS. ಈ PDF ಯಾವುದೇ ರೀತಿಯ ಫ್ರೀ ಇರೋದಿಲ್ಲ, 99 ರೂಪೀಸ್ ಇರುತ್ತೆ. ಓಕೆ. 99 ರೂಪೀಸ್ ಪೇ ಮಾಡಿಬಿಟ್ಟು ಒಂದು ಕ್ಯಾಟಗರಿ ಫುಲ್ PDF ತೊಗೊಳ್ಬೋದು. ನಿಮಗೆ ಫುಲ್ ಯೂಸ್ ಆಗಿಬಿಡುತ್ತೆ. ಒಂದು ಫುಲ್ ಕ್ಯಾಟಗರಿ PDF ಅಂದರೆ ಇದೆಲ್ಲನೂ. ಓಕೆ. ಇದೆಲ್ಲನೂ GM, GMH ಎಲ್ಲನೂ ಎಲ್ಲ ಕ್ಯಾಟಗರಿದು ಇರುತ್ತೆ. ನೀವು 99 ರೂಪೀಸ್ ಯಾವ ರೀತಿ ಪೇ ಮಾಡಬೇಕಂತ ವಾಟ್ಸಪ್ಪಲ್ಲಿ ನೀವು PDF MBBS ಅಂತ ಹಾಕಿದ್ಮೇಲೆ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಅವಾಗೇನಂದ್ರೆ ನೀವು 99 ರೂಪೀಸ್ ಪೇ ಮಾಡಿಬಿಟ್ಟು ಯಾವುದೇ PDF ಬೇಕು ನಿಮಗೆ ಕ್ಯಾಟಗರಿ ಇದು ಒಂದು ಪರ್ ಕ್ಯಾಟಗರಿ 99 ರೂಪೀಸ್ ಇರುತ್ತೆ. ಓಕೆ. 99 ರೂಪೀಸ್ ಪೇ ಮಾಡಿದ್ರೆ ನಿಮಗೆ ಎಲ್ಲ GM 2A 2B ಎಲ್ಲನೂ ರಿಲೀಸ್ ಮಾಡೋದಿಲ್ಲ. ಪರ್ ಕ್ಯಾಟಗರಿ 99 ಇರುತ್ತೆ. ನೀವು ಯೂಸ್ ಮಾಡ್ಕೊಳ್ಬೋದು. ಕ್ಲಿಯರಾಗಿ ಬೇಗ ತಗೊಳ್ಳಿ. ಓಕೆ. ಬೇಗ ತೊಗೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ ಇಯರ್ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಕಾಲೇಜ್ ಸಿಗಬೇಕು ಎಲ್ಲನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದನ್ನು ಮಿಸ್ ಮಾಡ್ಕೊಳ್ಬೇಡಿ ಸರ್. ಇದು ಬಂದುಬಿಟ್ಟು ನಿಮ್ಮ ಕಟ್ ಆಫ್ ಬಗ್ಗೆ ಇರುತ್ತೆ ಆಯಿತು. ಮತ್ತು ನೀವು ನೆಕ್ಸ್ಟ್ ಏನಂತಂದರೆ ನಿಮ್ಮ ಡೌನ್ಲೋಡ್ ವೆರಿಫಿಕೇಷನ್ ಕ್ಲಿಪ್. ಓಕೆ. ಈ ನಿಮ್ಮ ಮೆರಿಟ್ ಲಿಸ್ಟು ನೀಟ್ ರೋಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದ್ಮೇಲೆ ನೀವು ಒಂದು ಡೌನ್ಲೋಡ್ ವೆರಿಫಿಕೇಷನ್ ಕ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಆಲ್ರೆಡಿ ನೀವೇನಂತಂದರೆ ವೆರಿಫಿಕೇಷನ್ ಕ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಯಾರೆಲ್ಲ ಅಂತಂದರೆ ನೀಟ್ ಕೂಡ ನೀವು ಎಲಿಜಿಬಲ್ ಇದ್ದೀರಾ, ಬಟ್ ನೀವು ಏನಂತಂದರೆ ವೆಟನರಿ, ಇಂಜಿನಿಯರಿಂಗ್ ಕೋರ್ಸಸ್ ಎಲ್ಲನೂ ಆ್ಯಡ್ ಮಾಡಿದ್ದೀರಾ. ಆ ವೆರಿಫಿಕೇಷನ್ ಕ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾಗ ನಿಮ್ಮ ವೆರಿಫಿಕೇಷನ್ ಕ್ಲಿಪ್ಪಲ್ಲಿ ಈ ರೀತಿ ಇರುತ್ತೆ. ಓಕೆ. ಮೆಡಿಕಲ್ ಆ್ಯಡ್ ಆಗಿರೋದಿಲ್ಲ. ನೀಟ್ ರೋಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದ್ಮೇಲೆ KN ಅವ್ರು ಹೇಳ್ತಾರೆ ವೆರಿಫಿಕೇಷನ್ ಕ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಲಿಂಕ್ ಹೇಳ್ತಾರೆ. ಇದೆಲ್ಲಾದರೂ ಮಿಸ್ ಆಗಬಾರ್ದು ನಿಮಗೆ ಅಂತಂದರೆ ನೀವು ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಅದನ್ನು ಕೂಡ ಜಾಯ್ನ್ ಆಗಬೇಕಾಗುತ್ತೆ. ಆವಾಗ ನಿಮಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಮಿಸ್ ಆಗೋದಿಲ್ಲ. ಓಕೆ. ನೀವು ನೀಟ್ ರೋಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದ್ಮೇಲೆ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ರೀತಿ ನಿಮ್ಮದು ಒಂದು ವೆರಿಫಿಕೇಷನ್ ಕ್ಲಿಪ್, ಹೊಸ ವೆರಿಫಿಕೇಷನ್ ಕ್ಲಿಪ್ಪಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಅಂತ ಅಂದ್ಬಿಟ್ಟು ಈ ರೀತಿ ನಿಮ್ಮ ರ್ಯಾಂಕ್ ಕೂಡ ಇದ್ದಿರುತ್ತೆ. ಓಕೆ. ರ್ಯಾಂಕ್ ಕೂಡ ಇದ್ದಿರುತ್ತೆ. ರ್ಯಾಂಕ್ ಅಷ್ಟೇ ನೀವು ತಲೆ ಕೆಡಿಸ್ಕೊಳ್ಳೋಕೋಬೇಡಿ. ನೀಟ್ ಮಾರ್ಕ್ಸ್ ಮೇಲೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ನ ಈ ವರ್ಷ ಇರುತ್ತೆ. ಸರಿನಾ? ಅದಾದಮೇಲೆ ನಿಮ್ಮ ನೆಕ್ಸ್ಟ್ ಇನ್ನೊಂದು ಪ್ರೋಸೆಸ್ ಏನಿರುತ್ತೆ ಅಂತಂದರೆ ನಿಮ್ಮ ನೆಕ್ಸ್ಟ್ ಇನ್ನೊಂದು ಪ್ರೋಸೆಸ್ ಬಂದುಬಿಟ್ಟು ಫಾರ್ ದಿ ಸೆಕೆಂಡ್ ರೌಂಡ್ ಆ್ಯಡ್ MBBS BDS. ಓಕೆ. ನಿಮ್ಮ ವೆರಿಫಿಕೇಷನ್ ಕ್ಲಿಪ್ ಬಂದಮೇಲೆ ನಿಮ್ಮ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಬರುತ್ತೆ. ಸೆಕೆಂಡ್ ರೌಂಡ್ ಶೆಡ್ಯೂಲ್ ಬಂದಮೇಲೆ ನೀವು ಯಾರೆಲ್ಲ ಹೊಸದಾಗಿ KCT ಅಪ್ಲಿಕೇಶನ್ ಹಾಕಿದ್ದೀರಾ, ಫಸ್ಟ್ ರೌಂಡಲ್ಲಿ ಅಟೆಂಡ್ ಆಗಿಲ್ಲ, ಅವ್ರು ನೀವು 750 ರೂಪೀಸ್ ಪೇ ಮಾಡಿಬಿಟ್ಟು ನಿಮ್ಮ MBBS BDS ಆಯುಷ್ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ ಫಸ್ಟ್ ರೌಂಡಲ್ಲಿ 750 ಪೇ ಮಾಡಿದರೆ ಇವಾಗ ಏನೂ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಐ ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವೆರಿಫಿಕೇಷನ್ ಕ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ನೀಟ್ ಕೋರ್ಸಸ್ ಏನಿದೆ ಮೆಡಿಕಲ್, ಡೆಂಟಲ್, ಆಯುಷ್ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನು ನೀವು ನಿಮ್ಮ ಪ್ರಿಯಾರಿಟಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ ರೌಂಡಲ್ಲಿ ಕಂಪ್ಲೀಟ್ ನೀವು ಪ್ರೊಸೀಜರ್ ಮಾಡ್ಕೊಳ್ಬೋದು. ಸೆಕೆಂಡ್ ರೌಂಡ್ ಮತ್ತು
ಈ ಕೆ.ಸಿ.ಟಿ ಸ್ಟೂಡೆಂಟ್ಸ್ ಏನು ಮಾಡ್ಬೇಕನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ. ಮತ್ತು ಅದಾದಮೇಲೆ ಏನಂತಂತಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಇರೋದಿಲ್ಲ. ನಿನ್ನ ಯಾವ ರೀತಿ ತಲೆ ಓಡಿಸ್ಬಿಟ್ಟು ಸೀಟ್‌ನ ಉಳಿಸ್ಕೊಳ್ಬೇಕು ಮತ್ತು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕನ್ನೋದು ಕೂಡ ನೆಕ್ಸ್ಟ್ ರೌಂಡಲ್ಲಿ ಕ್ಲಿಯರ್ ಆಗಿ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಅದನ್ನು ಕೂಡ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, PDF ಯಾರೆಲ್ಲ ಇನ್ನೂ ತೊಗೊಂಡಿಲ್ಲ, ತೊಗೊಳ್ಬೇಕಂತ ಇದ್ರೆ ನೀವು ಈ ನಂಬರ್ಗೆ, ಓಕೆ, ಈ ನಂಬರ್ಗೆ ಮೆಸೇಜ್ ಮಾಡಿ, ಸರಿನಾ? ಈ ನಂಬರ್ಗೆ PDF ಅಂತ ಮೆಸೇಜ್ ಮಾಡಿ. ಈ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, 9113223168. ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್. ನೀವು ಯಾವುದೇ PDF ಬೇಕಂದ್ರೂ ಕೇಳಿ, ನಮ್ಮ ಹತ್ರ ಎಲ್ಲಾನು PDFs ಇದೆ. ಓಕೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ PDF ಇದೆ, NCC ಇದೆ, ಸ್ಪೋರ್ಟ್ಸ್ ಇದೆ, ಎಲ್ಲಾನು. ನೀವು ಸರ್ ನನಗೆ ಇದು ಬೇಕು ಸರ್ ಅಂತ ಕೇಳಿ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.